ಅದು ಒಂದೇ ಸಮಾಜ. ನಾವೇನು ಫಾರೆಸ್ಟ್ ಅಂತಕ್ಕಂತ ಹೇಳ್ತೀವಿ, ಅದರಲ್ಲಿ ಎರಡು ಅರ್ಥ ಬರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಅವರ ಗಮನ ಸೆಳೆದಿದ್ದಾರೆ. ಅವರು ಸಹ ದೇವೇಗೌಡರಿಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥದ್ದು. ಅದರಿಂದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಏನು ಸನ್ಮಾನ್ಯ ದೇವೇಗೌಡರು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ST ಸಮಾಜಕ್ಕೆ ಇವತ್ತು 14 ಶಾಸಕರ ಜೊತೆಗೆ ಇನ್ನೊಂದು 5-6 ಜನ ಗೆದ್ದಿದ್ದಾರೆ ST ಸಮಾಜದಲ್ಲಿ. ಆ ಸಮಾಜದಲ್ಲಿ 2 ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ST ಸಮಾಜದಲ್ಲಿ. ಇವತ್ತೇನಾದರೂ ಆ ಸಮಾಜಕ್ಕೆ ಅಷ್ಟು ಸ್ಥಾನಗಳು ST ಸಮಾಜದ ಮೀಸಲಾತಿ ದೊರಕಿದ್ರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಯಾರು ಮರಿಬಾರದು. ಒಂದು ಬಾರಿ ಹೇಳ್ತೀನಿ, ಮೊದಲನೇ ಆ ಒಂದು ಸ್ವಾಮೀಜಿಯವರು ಪಟ್ಟಾಭಿಷೇಕ ಏನಾಯಿತು, ರೈಲ್ವೆ ದುರಂತದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದ್ರು. ಒಂದು ಪತ್ರಿಕೆಯಲ್ಲಿ ಬರೆದಿದ್ರಿ, ಅವರ ತಂದೆ ತಳ್ಳಗಾಡಿನಲ್ಲಿ ಹಮಾಲಿಯಾಗಿ ಅವರೇ ಗಾಡಿಯನ್ನ ಎಳೆಯತಕ್ಕಂಥ ಒಂದು ದೃಶ್ಯವನ್ನು ನೀವು ಒಂದು ಪತ್ರಿಕೆಯಲ್ಲಿ ಬರೆದಿದ್ರಿ. ಅದನ್ನು ಗಮನಿಸಿದಂಥವನು ನಾನು ಮತ್ತು ಸುರೇಶ್ ಬಾಬು ತಿಪ್ಟೂರ್ನ ಅವರ ಮನೆಗೆ ಭೇಟಿ ಕೊಟ್ಟು ಆರ್ಥಿಕವಾಗಿ ಆ ಕುಟುಂಬಕ್ಕೆ ನೆರವು ಕೊಟ್ಟಂಥದ್ದೇನಿದೆ, ನಾವು ಎಲ್ಲೂ ಪ್ರಚಾರಗಳನ್ನು ಮಾಡ್ಕೊಳ್ಳಿಲ್ಲ. ನಮ್ಮ ಕರ್ತವ್ಯ, ನಾವೇನು ಈ ರಾಜ್ಯದ ಎಲ್ಲ ಸಮಾಜಗಳನ್ನು ಗೌರವಯುತವಾಗಿ ಕಾಡಬೇಕಾಗಿದೆ. ಇವತ್ತು ಸಂವಿಧಾನದ ಏನು ಒಂದು ನಿಮ್ಮೆಲ್ಲರನ್ನ ನಿಲ್ಲಿಸಿ ಪ್ರಮಾಣವನ್ನು ಮಾಡಿಸ್ತಕ್ಕಂಥದ್ದೇನಿದೆ, ಈಗಿನ ಸರ್ಕಾರದಲ್ಲಿ ಬಹುಶಃ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಬಗ್ಗೆ ನಿಮಗೆ ಮನವರಿಕೆ ಮಾಡಲಿಕ್ಕೆ ನಿಮ್ಮಗಳ ಮುಖಾಂತರ ಏನು ಪ್ರಮಾಣ ಮಾಡಿಸ್ತಕ್ಕಂಥದ್ದಿದೆ, ಆ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅವರ ನೇತೃತ್ವದಲ್ಲಿ ಕೊಟ್ಟಂಥ ಹಕ್ಕಿನಿಂದ ಇವತ್ತು ಹಲವಾರು ತುಳಿತಕ್ಕೆ ಒಳಗಾದಂಥ ವರ್ಗಗಳು ಧ್ವನಿ ಎತ್ತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದನ್ನು ಯಾರೂ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಅವರ ಸಮಿತಿಯ ಸದಸ್ಯರನ್ನ ನಾವು ಈಗಲೂ ನೆನ್ಕೊಳ್ಳೇಬೇಕು. ಅಲ್ಲಿ ಜಾತ್ಯತೀತ ಅಂತಕ್ಕಂಥದ್ದು ಒಂದು ಪದ ಏನು ನೋಡಿದೆ, ನಾವು ಜಾತ್ಯತೀತ ಅಂತಕ್ಕಂಥದ್ದನ್ನು ಹೇಳ್ತೀವಿ, ಆದರೆ ಎಷ್ಟರ ಮಟ್ಟಿಗೆ ಈ ಜಾತಿಯನ್ನು ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ನಿಟ್ಟಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ನಿರ್ವಹಿಸಿದ್ದೀವಿ. ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಒಡಕುಗಳನ್ನು ಉಂಟು ಮಾಡಿ ಮೀಸಲಾತಿಯ ವ್ಯವಸ್ಥೆಯನ್ನ ನಮಗೆ ಬೇಕು ಅಂತ ಹೇಳಿ ಒಂದು ಹೋರಾಟಗಳೇನು ನಡೀತಾ ಇದೆ. ಅದರಿಂದ ಕೆಲವು ಸಮಾಜಗಳಲ್ಲಿ ಒಂದು ರೀತಿಯ ಆತಂಕಗಳು, ಸಂಘರ್ಷ, ಆಕ್ರೋಶಗಳು ಆಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಆ ಮೀಸಲಾತಿಯನ್ನು ಪ್ರಾಮಾಣಿಕವಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ದೇವರಾಜ ಅರಸು ಅವರು ಮತ್ತು ಇದೇ ಜಿಲ್ಲೆಯವರು, ನಿಮ್ಮ ಪಕ್ಕದ ಶಿರಾದ ಹಾವನೂರವರು, ದಿವಂಗತ ಹಾವನೂರವರು, ಅವರನ್ನು ಈಗಲೂ ನೆನೆಸ್ಕೋತಾರೆ, ಅವ್ರನ್ನ LG ಹಾವನೂರವರನ್ನು. ಆದರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಏನೇನು ನಡೀತಿದೆ ಅಂತ ಸುದೀರ್ಘವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಿಮ್ಮಗಳ ಆಶೀರ್ವಾದದಲ್ಲಿ ಇವತ್ತು ನಾನು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ, ದೇಶ ಯಾವ ಒಂದು ವೇಗದಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು, ಒಂದು ವರ್ಗವನ್ನ ಇವತ್ತು ಆರ್ಥಿಕವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಕಣ್ಣಾರೆ ಕಾಣ್ತಾ ಇದ್ದೇನೆ ನಾನು. ಇನ್ನೊಂದು ಕಡೆ ಇಲ್ಲಿ ಕೂತಿದ್ದೀರಿ, ಕೃಷಿಯನ್ನೇ ನಂಬಿ, ಭೂಮಿಯನ್ನೇ ನಂಬಿ ಬದುಕ್ತಕ್ಕಂಥ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿದೆ, ಯಾವ ಆರ್ಥಿಕ ಶಕ್ತಿಯನ್ನು ನೀವು ಪಡ್ಕೊಂಡಿದ್ದೀರಿ, ಅದು ಸಹ ನಾನು ಗಮನಿಸಿದ್ದೇನೆ. ಒಂದು ಕಡೆ ಇವತ್ತು ದೇಶದಲ್ಲಿ ವಿಶ್ವಕ್ಕೆ ನಾವು ಹಲವಾರು ದೇಶಗಳ ಹಿನ್ನಿಕ್ಕಿ ಇವತ್ತು 3ನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನ ನಾವೇನು ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ.
ಬಡತನ ಅಂತಕ್ಕಂಥದ್ದನ್ನ ನಾವೇನು ಸಂಪೂರ್ಣವಾಗಿ ತೆಗೆದುಹಾಕ್ಲಿಕ್ಕೆ ಆಗಿಲ್ಲ ನನ್ನ ಅಭಿಪ್ರಾಯದ. ಪ್ರತಿನಿತ್ಯ ಬರ್ತಕ್ಕಂಥ ಜನರ ಕಷ್ಟಗಳನ್ನು ನೋಡ್ತೇನೆ. ಇವತ್ತು ಸುರೇಶ್ ಬಾಬು ಅವರು ಹಲವಾರು ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರುಗಳನ್ನು ಭೇಟಿ ಮಾಡಿ, ಸ್ವಾಮೀಜಿಯವರನ್ನ ಭೇಟಿ ಮಾಡಿ, ಸುಮಾರು 100ಕ್ಕೂ ಹೆಚ್ಚಿನ ವೈದ್ಯರನ್ನ ಈ ಒಂದು 350 ವೈದ್ಯರುಗಳನ್ನು ಈ ಒಂದು ಆರೋಗ್ಯ ತಪಾಸಣೆಗೆ ಈ ಒಂದು ಮೈದಾನದಲ್ಲಿ ಸೇರಿಸಿದ್ದಾರೆ. ಕೆಲವು ಕಾಯಿಲೆಗಳು ನಾನೇನು ನೋಡಿದ್ದೇನೆ, ನನ್ನ ಹತ್ರ ಬಹಳ ಜನ ಬರ್ತಾರೆ. ನೆನ್ನೆನೂ ಸಹ ಒಬ್ಬ